ಸ್ವಲ್ಪ ಒಂದು ಹಂತಕ್ಕೆ ಬರುವವರೆಗೆ ಚೆನ್ನಾಗಿ ನಾವು ಅದನ್ನು ಆರೈಕೆ ಮಾಡಬೇಕಾಗುತ್ತೆ. ಇವೆಲ್ಲ ವೆಚ್ಚ ಸ್ವಲ್ಪ ತಗ್ಗಿಸಬೇಕು ಅಂತಂದರೆ ನಾವು ಸ್ವಲ್ಪ ಯಾಂತ್ರೀಕರಣನೂ ಬಳಸಬೇಕೇನೋ ಅನ್ನಿಸುತ್ತೆ. ಈ ಮರ ಕೃಷಿ ಹೇಗೆ ಸರ್ ಅಂತಂದರೆ ಮಾಡುವಿಕೆಯಿಂದ ಮಾಡದಿರುವ ಕಡೆಗೆ ಪಯಣ ಅಂತ. ಹಾಗೆ ಮೇಯ್ನು ಅದರಲ್ಲಿ ಭಾವನಾತ್ಮಕ ಸಂಬಂಧ ಬೇಕು ನನಗೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಫಾರ್ಮಿಂಗ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ನೇರಳೆ ಹಣ್ಣು ಭಾರತದ ಬ್ಲ್ಯಾಕ್ ಬೆರಿ ಅಂತ ಕರೆಸಿಕೊಳ್ಳುವಂತಹ ಜಾಮೂನು ಹಣ್ಣಿಗೆ ಸಿಕ್ಕಾಪಟ್ಟೆ ಬೇಡಿಕೆ ಇದೆ. ಯಾಕಂತಂದ್ರೆ ಇದರ ರುಚಿ ಆಗಿರ್ಬೋದು ಅಥವಾ ಆರೋಗ್ಯದ ಪ್ರಯೋಜನ ಇರೋದ್ರಿಂದ ಸಾಕಷ್ಟು ಜನ ಇದನ್ನ ಸೇವಿಸ್ತಾರೆ. ಹಾಗಾಗಿ ಇದಕ್ಕೆ ಪ್ರತಿದಿನ ಡಿಮಾಂಡ್ ಜಾಸ್ತಿ ಆಗ್ತಾ ಇದೆ. ಜೊತೆಗೆ ನೀವು ಎಕ್ಸ್ಪೋರ್ಟ್ ಮಾಡೋ ಮುಖಾಂತರ ಕೂಡ ಹೆಚ್ಚಿನ ಲಾಭವನ್ನ ಗಳಿಸಬಹುದು. ಯಾಕಂತಂದ್ರೆ ಇದಕ್ಕೆ ಮಾರುಕಟ್ಟೆ ಕೂಡ ಅದೇ ರೀತಿಯಾಗಿದೆ. ಸೊ ಹಾಗಾದ್ರೆ ನೇರಳೆ ಕೃಷಿಯನ್ನ ಯಾವ ರೀತಿಯಾಗಿ ಮಾಡೋದು, ಭೂಮಿ ಸಿದ್ಧತೆ ಆಗಿರ್ಬೋದು, ಬೇಕಾಗಿರುವಂತಹ ಬಂಡವಾಳ ಆಗಿರ್ಬೋದು, ಸರ್ಕಾರದಿಂದ ಸಿಗುವಂತಹ ಸೌಲಭ್ಯ ಆಗಿರ್ಬೋದು, ಇವೆಲ್ಲದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ಕೃಷಿಯಲ್ಲಿ ಯಶಸ್ವಿ ಆಗಿರುವಂತಹ ವಿಶ್ವೇಶ್ವರ ಸಜ್ಜನ್ ಹಾಗೆ ನಾರಾಯಣ ಸ್ವಾಮಿ ಅವರು ಇವತ್ತು ನಿಮ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಹಾಗಾಗಿ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಈಗ ನಾನು ಮಾಡಿರ್ತಕ್ಕಂಥದ್ದು ಸುಮಾರು 2004 ಅಂತಂದರೆ 15 ವರ್ಷದ ಹಿಂದೆ. ಈಗ ಅದನ್ನೆಲ್ಲ ಲೆಕ್ಕ ಹೇಳ್ಬೇಕು ಅಂತಂದರೆ ನನಗೆ ಸ್ವಲ್ಪ ಕಷ್ಟನೇ. ಏನಂತಂದರೆ ಇದನ್ನು ಮರವಾಗಿ ಮಾಡಬೇಕಂದ್ರೆ 30 ರಿಂದ 40 ಅಡಿ ಅಂತರದಲ್ಲಿ ಮಾಡಬಹುದು. ಮರ ಬೇಡ ಅಂತಲೇ ಹೇಳ್ತಾಯಿದ್ವಿ. 15 ಅಡಿಗೆ ಒಂದು ಗಿಡಗಳು ಹಾಕ್ಬೋದು. 15 ಅಡಿಗೆ ಒಂದು ಗಿಡ ಹಾಕಿದರೆ ಒಂದು ಎಕರೆಗೆ ಸಾಮಾನ್ಯವಾಗಿ ಒಂದು 200 ಗಿಡ ಕುಂದಿರ್ತವೆ. 200 ಪಿಟ್ಟು ತೆಗಿಬೇಕಾಗತ್ತೆ. ಮೇಯ್ನ್ ಏನಂದರೆ ಪಿಟ್ಟು ತೆಗಿಬೇಕು ಮೇಯ್ನು. ಅದಕ್ಕೆ ಡ್ರಿಪ್ಪು ಬೇಕಾಗುತ್ತೆ. ನೀರಿದ್ದರೆ ಡ್ರಿಪ್ಪು. ಒಂದು ಗಿಡ ಒಂದು ಹಂತಕ್ಕೆ ಬರೋವರೆಗೆ ನಾವು ಬೆಳೆಸಬೇಕಾಗುತ್ತೆ. ಎಲ್ಲ ಪ್ರಾಣಿಗಳ ಮೊದಲಾಗಿ ಮಕ್ಕಳು ಅವು ಸ್ವಲ್ಪ ದೊಡ್ಡವಾಗ ತನಕ ಮಕ್ಕಳನ್ನ ಬೆಳೆಸ್ತಾವಲ್ಲ, ಹಾಗೆ ನಾವು ಆ ಗಿಡ ಸ್ವಲ್ಪ ಒಂದು ಹಂತಕ್ಕೆ ಬರುವವರೆಗೆ ಚೆನ್ನಾಗಿ ನಾವು ಅದನ್ನು ಆರೈಕೆ ಮಾಡಬೇಕಾಗುತ್ತೆ. ಅವು ಆರೈಕೆ ಮಾಡಲಿಕ್ಕೆ ಡ್ರಿಪ್ಪು ಬೇಕಾಗುತ್ತೆ. ಡ್ರಿಪ್ಪಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಒಂದು 30,000 ಖರ್ಚಾಗ್ಬೋದು. ಗುಂಡಿ ತೆಗಿತಕ್ಕಂಥದ್ದು, ಗಿಡ ತರ್ತಕ್ಕಂಥದ್ದು, ಗಿಡ ಹಾಕ್ತಕ್ಕಂಥದ್ದು. ಈಗ ಸುಮಾರು ಗ್ರಾಫ್ಟೆಡ್ ಗಿಡಗಳು ಒಂದು 100-150 ರೂಪಾಯಿಗೆ ಸಿಗಬಹುದು. 200 ಗಿಡ ಬೇಕಾಗುತ್ತೆ. 200 ಗಿಡಕ್ಕೆ ಬೆಲೆ ಅದು 150 ರೂಪಾಯಿಗೆ ಒಂದು ಗಿಡದಂತೆ. ಒಂದು 200 ಗಿಡಕ್ಕೆ ಎಷ್ಟಾಗ್ಬೋದು, ಪ್ಲಸ್ ಅದು ಇನ್ಕ್ಲೂಡ್ ಆಗುತ್ತೆ. ಆನಂತರ ಅದಕ್ಕೆ ಗುಂಡಿ ಮತ್ತು ಅದಕ್ಕೆ ಗೊಬ್ಬರ ತುಂಬೋದು, ಅದೆಲ್ಲ ವೆಚ್ಚ ಇದೆ. ಇವೆಲ್ಲ ವೆಚ್ಚ ಸ್ವಲ್ಪ ತಗ್ಗಿಸಬೇಕು ಅಂತಂದರೆ ನಾವು ಸ್ವಲ್ಪ ಯಾಂತ್ರೀಕರಣನೂ ಬಳಸಬೇಕೇನೋ ಅನ್ನಿಸುತ್ತೆ. ಮ್ಯಾನ್ ಪವರ್ನೇ ಭಾಳ ಕಷ್ಟ ಗುಂಡಿ ತೆಗಿಯೋದು. ಇವಾಗೆಲ್ಲ ಡ್ರರ್ ಅಂತ ತೆಗಿತಕ್ಕಂಥವು ಬಂದುಬಿಡಿದಾವೆ. ಅವನ್ನ ಸ್ವಲ್ಪ ಬಳಕೆ ಮಾಡೋದು, ಬಯೋ ಫರ್ಟಿಲೈಸರ್ಸ್ ಬಳಕೆ ಮಾಡ್ತಕ್ಕಂಥದ್ದು, ನೈಸರ್ಗಿಕ ಕೃಷಿ ಚಿಂತನೆಗಳನ್ನ ಅದಕ್ಕೆ ಅಡಾಪ್ಟ್ ಮಾಡೋದು, ಇವನ್ನೆಲ್ಲ ಮಾಡಿ ವೆಚ್ಚಗಳನ್ನು ಅವುಗಳಲ್ಲಿ ತಗ್ಗಿಸಬಹುದು. ಮೇಯ್ನ್ ಅದಕ್ಕೆ ಮಲ್ಚಿಂಗ್ ಕೊಡ್ತಕ್ಕಂಥದ್ದು. ಮಲ್ಚಿಂಗ್ ಇದ್ದುಬಿಟ್ರೆ ಆ ಭೂಮಿ ತಾನೇ ಟೊಳ್ಳಾಗಿ ಬೇರುಗಳನ್ನ ಉದ್ದ ಬೆಳೀಲಿಕ್ಕೆ ಸಹಕಾರ ಮಾಡುತ್ತೆ. ಇದನ್ನು ರಾಸಾಯನಿಕದಿಂದ ಮಾಡೋದಕ್ಕಿಂತ ನೈಸರ್ಗಿಕ ಕೃಷಿ, ಸಾವಯವ ಕೃಷಿ, ಈ ಜೈವಿಕ ವಿಧಾನದಲ್ಲಿ ನಾವು ಈ ಜೈವಿಕ ಕೃಷಿ ವಿಧಾನದಲ್ಲಿ ಇದನ್ನು ಡೆವಲಪ್ಮೆಂಟ್ ಮಾಡಿದಾಗ ಅತಿ ವೆಚ್ಚಗಳು ತಗ್ಗುತ್ತವೆ. ಆವಾಗ ಮೊದಲನೇ ವರ್ಷ ಇದು ಇನ್ವೆಸ್ಟ್ಮೆಂಟು. ಈ ಮರ ಕೃಷಿ ಹೇಗೆ ಸರ್ ಅಂತಂದರೆ ಮಾಡುವಿಕೆಯಿಂದ ಮಾಡದಿರುವ ಕಡೆಗೆ ಪಯಣ ಅಂತ ನನ್ನ ಶಬ್ದ. ಸೊ ಈಗ ನೇರಳೆ ಕೃಷಿಗೆ ಡಿಮಾಂಡ್ ಹೆಚ್ಚಾಗ್ತಿದ್ದಂತೆ ಸಾಕಷ್ಟು ರೈತರು ಆಲ್ರೆಡಿ ಈ ಕೃಷಿಯನ್ನ ಶುರು ಮಾಡಿದ್ದಾರೆ. ಇದರಲ್ಲಿ ಒಂದಷ್ಟು ರೈತರು ನೇರಳೆ ಕೃಷಿಯಿಂದ ಒಂದು ಸೋಲನ್ನ ಅನುಭವಿಸಿದ್ದಾರೆ, ನಷ್ಟವನ್ನ ಅನುಭವಿಸಿದ್ದಾರೆ. ಯಾಕಂತಂದ್ರೆ ಅವರಿಗೆ ಸರಿಯಾದ ಮಾಹಿತಿ, ಗೈಡೆನ್ಸ್ ಅನ್ನುವಂಥದ್ದು ಸಿಕ್ಕಿರಲಿಲ್ಲ. ಹಾಗಾದ್ರೆ ಕಂಪ್ಲೀಟ್ ಆಗಿ ಈಗ ನೇರಳೆ ಕೃಷಿ ನಾವು ಶುರು ಮಾಡ್ತೀವಿ ಅಂತಂದ್ರೆ ಮಾಹಿತಿ ಎಲ್ಲಿ ಸಿಗುತ್ತೆ ಅಂದ್ರೆ ಭೂಮಿ ಸಿದ್ಧತೆ ಆಗಿರ್ಬೋದು, ಕಟಾವ್ ಆಗಿರ್ಬೋದು, ಅಥವಾ ಮಾರ್ಕೆಟಿಂಗ್ ಆಗಿರ್ಬೋದು, ಬೆಳೆಯುವಂತಹ ವಿಧಾನ ಆಗಿರ್ಬೋದು, ಹೀಗೆ A to Z ಮಾಹಿತಿ ಎಲ್ಲಿ ಸಿಗುತ್ತೆ ಅಂತ ನೀವು ಹುಡುಕಾಡ್ತಾ ಇದ್ರೆ ಬಾಸ್ವಾಲಾ ಆಪ್ ನಲ್ಲಿ ಸಿಗುತ್ತೆ. ಇಲ್ಲಿ ನಿಮಗೆ ಸುಮಾರು 2 ಗಂಟೆ 29 ನಿಮಿಷದ ಸಂಪೂರ್ಣ ಕೋರ್ಸ್ ಇದೆ. ಸೊ ಯಾರು ಇದರಲ್ಲಿ ಈ ಕೃಷಿಯಲ್ಲಿ ಯಶಸ್ವಿ ಆಗಿದ್ದಾರೋ ಅವರೇ ನಿಮಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಜೊತೆಗೆ ನೀವು ವಿಡಿಯೋ ಕಾಲ್ ಮಾಡೋ ಮುಖಾಂತರ ಕೂಡ ಎಕ್ಸ್ಪರ್ಟ್ ಜೊತೆಗೆ ನೇರವಾಗಿ ಕನೆಕ್ಟ್ ಆಗಿ ನಿಮ್ಮ ಒಂದು ಪ್ರಾಬ್ಲಮ್ಸ್ಗೆ ನೀವು ಸೊಲ್ಯೂಷನ್ ಅನ್ನ ಕಂಡುಕೊಳ್ಬಹುದು, ಗೈಡೆನ್ಸ್ ಅನ್ನ ಪಡ್ಕೊಳ್ಬಹುದು. ಸೊ ಹಾಗಾಗಿ ಈಗಲೇ ಬಾಸ್ವಾಲಾ ಆಪ್ ನ ಡೌನ್ಲೋಡ್ ಮಾಡಿ. ಅಂದರೆ ಮೊದಲಿಗೆ ಇನ್ವೆಸ್ಟ್ಮೆಂಟ್ ಇರುತ್ತೆ. ಇದು ಗಿಡ ದೊಡ್ಡದಾದಂಗೆಲ್ಲ ಮೊದಲಿಗೆ ನಾವು ಅದನ್ನು ಸಾಕ್ತೀವಿ, ಆಮೇಲೆ ನನ್ನ ಸಾಕ್ತವೆ. ಕಲ್ಲಿಲ್ಲಿ ಹೊಡೆದ್ರೆ ಹಣ್ಣು ಕೊಡ್ತಾವೆ ಸರ್. ಇವು ಮಕ್ಕಳು ರಿಯಾಕ್ಟ್ ಮಾಡಿ ದೊಡ್ಡರಾದ್ಮೇಲೆ ಏನೋ ಆಗಿಬಿಡ್ಬೋದು. ಅವ್ರು ನಮ್ಮ ಹತ್ರ ಇಲ್ಲದೆ ಹೋಗಿರ್ಬೋದು.
ಇವು ನಮ್ಮನ್ನು ನೋಡಿ ಕೇಳ್ತಾವಲ್ಲ ಸರ್ ಒಂದು ಹಂತದವರೆಗೆ. ಇವು ನಮ್ಮ ಹೊಲ್ದಾಗ ಹಾಕಿದರೆ ಅವು ನಮ್ಮ ಮಕ್ಕಳಿದ್ದಂಗೆ ನಮಗೆ. ಮಕ್ಕಳು ಜೋಪಾನ ಮಾಡಲಿಕ್ಕೆ ನಾವು ವೆಚ್ಚ ಲೆಕ್ಕ ಇಡ್ತೀವ ಸರ್. ನಮ್ಗೆ ಯಾವ ಬೇಕೋ ಆ ಶಾಲೆಗೆ ಓದಿಸ್ತೀವಿ, ಅದನ್ನು ಮಾಡಿಸ್ತೀವಿ, ಇದನ್ನು ಮಾಡಿಸ್ತೀವಲ್ಲ. ಹಾಗೆ ಮೇಯ್ನು ಅದರಲ್ಲಿ ಭಾವನಾತ್ಮಕ ಸಂಬಂಧ ಬೇಕು ನನಗೆ. ನಾನು ಇದನ್ನು ನನ್ನ ಸಮೃದ್ಧಿ ಮಾಡುತ್ತೆ, ಇದು ನನ್ನ ಮಕ್ಕಳು ಅಂದ್ಕೊಂಡು ಮಾಡಿ. ಲೆಕ್ಕದಲ್ಲಿ ಹೋಗಬೇಡಿ. ಲೆಕ್ಕ ಅದು ನಿಮಗೆ ಆ ಒಂದು ಭಾವ ಇದ್ದಾಗ ಎಲ್ಲ ಶಕ್ತಿಗಳು ನಿಮಗೆ ಗೊತ್ತಾಗ್ತವೆ. ನೈಸರ್ಗಿಕ ವಿಧಾನ ಪಾಲನೆ ಮಾಡಿ. ಅನಿವಾರ್ಯ ಡ್ರಿಪ್ಪು ಗಿಡ ಇವೆರಡು ಕೊಂಡ್ಕೊಳ್ಬೇಕು. ಇನ್ನಿದ್ದೇವಲ್ಲ ಒಂದು ಆಕಳ ಕಟ್ಟಿ, ಒಂದೇ ಒಂದು ಆಕಳ ಕಟ್ಟಿದರೆ ಜೀವಾಮೃತ ಮಾಡಿಬಿಡಿ, ಎಲ್ಲ ಬಂದೋತಲ್ಲ. ರಸ್ತೆಗೆಲ್ಲ ಕಸ ಬಿಸಿ ಹಾಕಿರ್ತಾರೆ, ಕಸ ತಗೊಂಡು ಬಂದು ಅದ್ರ ಸುತ್ತ ಹಾಕಿಬಿಡಿ, ಮಲ್ಚಿಂಗ್ ಆಯ್ತು. ಅಲ್ಲೊಂದು 4 ಅಲಸಂದಿ ಬೀಜ ಹಾಕ್ರಿ, ನೈಟ್ರೋಜನ್ ಫಿಕ್ಸೇಷನ್ ಆಯ್ತು. PSP ಹಾಕ್ರಿ, ಫಾಸ್ಫೇಟ್ ಸೊಲಬಿಲೈಸಿಂಗ್ ಬ್ಯಾಕ್ಟೀರಿಯಾ ಆ್ಯಡ್ ಆಯ್ತು. ಭೂಮಿಯಲ್ಲಿರ್ತಕ್ಕಂಥ ಸೂಪರ್ನ ಕರಗಿಸಿ ಅದು ಕೊಡ್ತು. ಈ ರೀತಿ ಅದನ್ನು ಲೆಕ್ಕಕ್ಕಿಂತ ನಾನು ಇದನ್ನು ಮಾಡಲೇಬೇಕು ಎನ್ನುವ ಕಾನ್ಸೆಪ್ಟ್ ದೊಡ್ಡದು. ಅದನ್ನು ಮಕ್ಕಳಾಗಿ ನಾವು ನೋಡ್ತಕ್ಕಂಥದ್ದು ಮುಖ್ಯ ಸರ್. ಇಲ್ಲಿ ಅರಣ್ಯ ಇಲಾಖೆಯಲ್ಲಿ ಒಂದು ಗಿಡ ಹಾಕಿದರೆ ರೈತನಿಗೆ 100 ರೂಪಾಯಿ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ. ಅದನ್ನ ಬೆಳೆಸಿದರೆ ಯೋಜನೆಗಳಿದ್ದಾವೆ. ಆಮೇಲೆ ಉದ್ಯೋಗ ಖಾತ್ರಿ ಯೋಜನೆ ಅಂತ ಇಲ್ಲಿ ಗ್ರಾಮ ಮಟ್ಟದಲ್ಲಿ ಪಂಚಾಯತಿಯಾಗಿದೆ. ಅಲ್ಲಿ ಹೋಗಿ ಇವನು ಅದನ್ನೆಲ್ಲ ಸೇರಿಸ್ಬೇಕು. ತೋಟಗಾರಿಕೆ ಇಲಾಖೆಗೆ ಹೋಗಿ ನಾನು ನೇರಳೆ ಮಾಡ್ತೀನಿ ಅಂತ ಕೇಳಬೇಕು. ಎಲ್ಲ ಇಲಾಖೆಗಳು ನಮಗಾಗಿ ಇರುವುದು ಅನ್ನುವ ಭಾವ ರೈತನೂ ತಿಳಿದುಕೊಳ್ಳಬೇಕು. ನಾವು ರೈತರಿಗೆ ಮಾಡಲಿಕ್ಕೆ ನಾವಿರೋದಂತ ಅವರು ತಿಳ್ಕೋಬೇಕು. ಇಬ್ಬರಿಗೂ ಪರಸ್ಪರ ಹೊಂದಾಣಿಕೆ ಆಗಬೇಕು. ಇವನು ಜೀರೋ ಇದ್ರೂ ಇದನ್ನು ಸೃಷ್ಟಿ ಮಾಡುವ ಶಕ್ತಿ ಇವತ್ತು ಸರ್ಕಾರ ನಮಗೆ ಲಭ್ಯ ಮಾಡಿದೆ ಸರ್. ಅದಕ್ಕೆ ದೊಡ್ಡ ನಮಸ್ಕಾರ. ಯಾಕಂತಂದರೆ ಗಿಡ ಮರ ಕೃಷಿ ಮಾಡಬೇಕು ಅಂತ ಅನ್ನೋದಕ್ಕೆ ಅನೇಕ ಸೌಲಭ್ಯಗಳನ್ನು ನಮಗೆ ಕೊಟ್ಟಿದೆ. ಅದನ್ನು ಬಳಸುವ ವಿಧಾನ, ಅದರ ಹತ್ರಕ್ಕೆ ಹೋಗ್ತಕ್ಕಂಥ ವಿಧಾನ, ಆ ಒಂದು ಕೆಲವು ಒಂದು ಹೆಜ್ಜೆ ಹಾಕಿದರೆ ನಾವು ದೇವರ 10 ಹೆಜ್ಜೆ ನಮ್ಮ ಹತ್ರ ಬರ್ತಾನಂತೆ. ಸರ್ಕಾರನೇ ನಮಗೆ ದೇವರಿವಾಗ. ಅದಕ್ಕಾಗಿ ಅವರು ಅನೇಕ ಅನುಕೂಲಗಳನ್ನ ಇದಕ್ಕೆ ಮಾಡಿಬಿಟ್ಟಿದ್ದಾರೆ. ನಾವು ಊಟ ಮಾಡೋದೊಂದೇ ಇರೋದು ಈಗ ಇಲ್ಲಿ. ಈ ನೇರಳೆ ಬೆಳೆಯಲ್ಲಿ 12 ಲಕ್ಷ ಬೇಕು ಅಂದರೆ ಇವನು ಕನಿಷ್ಠ ಅಂತಂದರೆ ಒಂದು 3 ಎಕರೆನ ಮಾಡಬೇಕಾಗುತ್ತೆ. 3 ಎಕರೆ ಪೂರ್ತಿ ಇದೇ ಮಾಡಬೇಕಾಗತ್ತೆ. ಬೇರೆ ಬೇರೆ ಜಾತಿ ಗಿಡಗಳು ಅದರಲ್ಲಿ ಇದ್ದರೆ ಅದು ಫೆಸ್ಟ್ ಅಂದರೆ ಅದಕ್ಕೆ ಬರ್ತಕ್ಕಂಥ ರೋಗಗಳು ನಿಯಂತ್ರಣ ಆಗ್ತವೆ ಸರ್. ಒಂದೇ ಮಾನೋಕ್ರಾಪ್ ಮಾಡಿದರೆ ಮತ್ತೆ ವಿಷ ಹೊಡಿಬೇಕಾಗತ್ತೆ ನಾವು. ಅದಕ್ಕಾಗಿ ಬೇರೆ ಬೇರೆ ಜಾತಿಯ ಗಿಡ ಮರಗಳನ್ನ ನಾವು ಹಾಕಿಕೊಂಡ್ರೆ ಜೊತೆಗೆ ನಾವು 12 ಲಕ್ಷ ಪಡಿಬೋದು. ಎಕರೆಗೆ 3 ಲಕ್ಷ. ಇದನ್ನ ಶಾಸ್ತ್ರೀಯವಾಗಿ ಚೆನ್ನಾಗಿ ಮಾಡಿ ಒಳ್ಳೆ ಭೂಮಿ ಇದ್ದರೆ ಪಡಿಬೋದು ಸರ್. ನಂದೆಲ್ಲ ಸೌಳು ಭೂಮಿ, ಕರ್ಲು ಭೂಮಿ. ಸೌಳು ಭೂಮಿ 100 ಎಕರೆ 1000 ಎಕರೆ ಬಳಕೆ ಆಗಿಲ್ಲಲ್ಲ, ನಾನು ಯಾಕೆ ಮಾಡಬಾರ್ದಂತ ಅದನ್ನು ಆಯ್ಕೆ ಮಾಡ್ಕೊಂಡು ಮಾಡಿದ್ದೀನಿ ನಾನು. ಸಮೃದ್ಧವಾದ ಭೂಮಿ ಇದ್ದರೆ ಸಮೃದ್ಧವಾಗಿ ಪಡಿಬೋದು ಸರ್. ಇದು ಗುಣಿ ಹಾಕಿದ ತವನಿಂದ ಮತ್ತೆ ಬೆಳವಣಿಗೆ ಆಗೋಗಂಟ ಒಂದು ಗಿಡ ಬಂದು 200 ರೂಪಾಯಿ ಬೀಳುತ್ತೆ. ಈ ಕಸಿ ಮಾಡಿರೋಂಥದ್ದು ಒಂದು ಗುಣಿ ಬಂದು ಅದೊಂದು 50 ರೂಪಾಯಿ ಖರ್ಚು ಬರ್ಬೋದು JCPನಲ್ಲಿ. ಮತ್ತು ಅದಕ್ಕೆ ಗೊಬ್ಬರ, ನಾಟಿ ಗೊಬ್ಬರ ಕೊಟ್ಟು ಅದು ಒಂದು ಎಕರೆ ಇವಾಗ ನಾಟಿ ಗೊಬ್ಬರ ಒಂದು 4000 ಇದ್ದಾನೆ. ಒಂದು ಎಕರೆಗೆ ಒಂದು 55ರಿಂದ 65 ಗಿಡ ಬೀಳುತ್ತೆ. 60 ಗಿಡನೇ ಇಟ್ಕೊಳ್ಳಿ. 60 ಗಿಡಕ್ಕೂ ಬಂದು ಒಂದು 12,000 ಆಗುತ್ತೆ. ಮತ್ತು ಗುಣಿಗೆ ಎಲ್ಲ ಅದೊಂದು 3-4 ಸಾವಿರ ಆಗುತ್ತೆ. ಗೊಬ್ಬರ, ನಾಟಿ ಗೊಬ್ಬರ ಕೊಟ್ಟರೆ ಒಳ್ಳೆಯದು. ಅದು ಒಂದು ಎಕರೆಗೆ ಒಂದು ಲೋಡ್ ಆದರೆ ಸಾಕು, ಅದೊಂದು 4,000 ಆಗುತ್ತೆ. 4,000 ಮತ್ತು ಇದೊಂದು 7, ಒಂದು 12, 19. ಈಗ ಗಿಡದ 12,000 ಆಗುತ್ತೆ ಸರ್. ಗುಣಿದೊಂದು 3,000 ಆಗುತ್ತೆ. ಅದ್ರ ಗೊಬ್ಬರ ಒಂದು 4,000 ಆಗುತ್ತೆ, ಒಂದು ನಾಟಿ ಗೊಬ್ಬರ ಹಾಕ್ಕೊಳ್ಳೋಕ್ಕೆ. ಮತ್ತು ಇವರೇನಾದರೂ ಸ್ವಂತ ಕೆಲಸ ಮಾಡ್ಕೋಬೋದು. ಸ್ವಂತ ಮಾಡಿದ್ರೆ ಒಳ್ಳೆಯದು. ಅದಕ್ಕೇನಾದರೂ ಮಾಡಿಕೊಂಡು ಸ್ವಲ್ಪ ನೀರು ಕೊಡಬೇಕು. ಅದು 15 ದಿವ್ಸಕ್ಕೊಂದ್ಸರಿ ಬೇಸಿಗೆಯಲ್ಲಿ ಎಲ್ಲ ಭೂಮಿ ಸಿದ್ಧತೆ ಮಾಡಿ ನಾಟಿ ಮಾಡೋಷ್ಟೊತ್ತಿಗೆ ಒಂದು 18ರಿಂದ 20 ಸಾವಿರ ಬರುತ್ತೆ. ಒಂದು ಫಸ್ಟು ಎಲ್ಲ ನಾಟಿ ಮಾಡಿ ಅದಕ್ಕೆಲ್ಲ ರೆಡಿ ಮಾಡಿ ಒಂದು ಕಡ್ಡಿ ನಾಟಿ ಮಾಡಿ ನೀರು ಕೊಡೋಷ್ಟೊತ್ತಿಗೆ ಅಷ್ಟಾಗುತ್ತೆ. ಮತ್ತು ಡ್ರಿಪ್ಪು ಮಾಡಿಕೊಂಡ್ರೆ ಒಳ್ಳೆಯದು. ಬೇರೆ ಕಡೆ 100 ರೂಪಾಯಿ ನಿಂಕ ಕೊಡ್ತಾರೆ, ಅದು ನಾವು ಹೇಳೋಕ್ಕಾಗಲ್ಲ. ನಾನು ಸ್ವಂತ ನಮ್ಮದಲ್ಲೇ ಕಟ್ಟಿಂಗ್ ಮಾಡಿಸಿ ನಾನು ಪಾಲಿ ಹೌಸ್ ಕಳಿಸಿ ಅಲ್ಲಿಂದ ನಾವು ಒಂದು 2 ವರ್ಷ 1.5 ವರ್ಷ ಬಿಟ್ಟು ಅಲ್ಲಿಂದ ನಾನು ತೊಗೊಂಡು ನಾನು ಬೇಕು ಅಂತ ಬಂದವ್ರಿಗೆ ನಾನು ಹೇಳಿ ಈ ಥರ ಎಲ್ಲ ಅವ್ರಿಗೆಲ್ಲ ಅನುಭವ ನಾವು ಹೇಳಿ ಮಾಡಿಸಿದ್ದೀನಿ. ನಾವು ಕರ್ನಾಟಕ ಫಸ್ಟ್ ಕೊಟ್ವಿ, ಆಮೇಲೆ ಆಂಧ್ರ ಪ್ರದೇಶದವ್ರು ಬಂದರು, ಅವ್ರಿಗೆ ಕೊಟ್ವಿ, ತಮಿಳ್ನಾಡು, ಇಷ್ಟು ಮಾತ್ರ ನಾವು ಕೊಟ್ಟಿದ್ವಿ. ಇಂಟ್ರೆಸ್ಟಾಗಿ ಮಾಡಬೇಕು. ಅವರು ತಗೊಂಡೋಗ್ಬಿಟ್ಟು ಮಾವಿನ ಗಿಡ ಇಟ್ಟಂಗೆ ಇಟ್ಟರೆ ಆಗೋದಿಲ್ಲ, ಸ್ವಲ್ಪ ಇಂಟ್ರೆಸ್ಟ್ ತಗೋಬೇಕು. ಇಲ್ಲ ಬ್ಯಾಂಕಿಂದ ಏನು ಅದೇನಿಲ್ಲ, ಇದು ತೋಟಗಾರಿಕೆಯಿಂದ ಅವರು ಫಸ್ಟು ಅಲ್ಲಿ ನಾವು ಇಂಥ ಗಿಡ ನೆಡ್ತಾ ಇದ್ದೀವಿ, ಇಷ್ಟು ಖರ್ಚು ಬರ್ತಾಯಿದೆ, ಇದು ನೀವು ಸ್ವಲ್ಪ ನಮ್ಗೆ ಹೆಲ್ಪ್ ಮಾಡಬೇಕಂದ್ರೆ ಅವರು ಲಿಸ್ಟ್ ತೊಗೊಳ್ತಾರೆ ಸರ್. ತೋಟಗಾರಿಕೆಯಲ್ಲಿ ಗೌರ್ಮೆಂಟ್ ಆಫೀಸ್ ಅದು, ಅಲ್ಲಿ ತೊಗೊಂಡು
ಎಲ್ರಿಗೂ ಲೀಸ್ಟ್ ಪ್ರಕಾರವಾಗಿ 5 ಎಕರೆ ಅವ್ನಿಗೆ 2 ಎಕರೆ 2 ಎಕರೆ ಅವ್ನು 1 ಎಕರೆ ಕೊಡ್ತಾ ಇದ್ದಾರೆ. ಇವರು ಫಸ್ಟು ಇವರೆಲ್ಲ ತೊಗೊಂಡು ಹಾಕ್ಕೊಬೇಕು. ಅದಕ್ಕೆ ನೆಕ್ಸ್ಟು ಅವರ ಅಕೌಂಟಿಗೆ ಅಮೌಂಟ್ ಬರುತ್ತೆ. ಸಬ್ಸಿಡಿನೇ, ಅದು ಪೂರ್ತಿ ಸಬ್ಸಿಡಿನೇ, ರಿಟರ್ನ್ ಏನು ಕಟ್ಟುವಷ್ಟಿಲ್ಲ. ಸಾಲ ಅದು ಇನ್ನೂ ಸ್ವಲ್ಪ ಇದಾಗಬೇಕಲ್ಲ. ಅದು ದ್ರಾಕ್ಷಿ ತೋಟ ಆದರೆ ಕೊಡ್ತಾರೆ, ಮತ್ತು ಇನ್ನು ಇಂಥವಕ್ಕೆಲ್ಲ ಇನ್ನೂ ಈ ಸದ್ಯಕ್ಕೆ ಕೊಟ್ಟಂಗಿಲ್ಲ. ನಮ್ಗೆ ಅದು ಇನ್ನೂ ಮಾಹಿತಿ ಗೊತ್ತಾಗಲಿಲ್ಲ ಸರ್. ಅವ್ರು ಇನ್ನು ನಮ್ಮ ಸಾಲ ಬೇಕು ಅಂತ ಕೇಳಿರೋರು ಯಾರೂ ಇಲ್ಲ. ಇನ್ಸೂರೆನ್ಸ್ ನಾವೇನು ಈಗ ಮಾಡಿಸಿಲ್ಲ ಸರ್. ಇನ್ಸೂರೆನ್ಸ್ ಮಾಡಿಸಿದ್ರೆ ಒಳ್ಳೆಯದೇ. ಇದು ಮಳೆ ಗಾಳಿ ಬಂದಾಗ ಸ್ವಲ್ಪ ಎಲ್ಲ ನಮಗೆ ಸುಮಾರು 1 ವರ್ಷದ ಮೇಲೆ ಹೋದ ವರ್ಷ ನಮ್ಮ ಲೆಕ್ಕದಲ್ಲಿ 5 ಲಕ್ಷ ರೂಪಾಯಿ ಐಟಮ್ ಕೆಳಗಡೆ ಹೊರಟೋಯ್ತು. ನಾವು ಮಾರಾಟ ಮಾಡ್ತಾ ಇರ್ತೀವಲ್ಲ, 5 ಲಕ್ಷ ರೂಪಾಯಿ ನಮ್ಗೆ ಹೋಯ್ತು. ಏನಾದರೂ ಅಷ್ಟು ಮಾತ್ರ ಇನ್ಸೂರೆನ್ಸ್ ಕೊಟ್ಟರೆ ನಮಗೂ ಒಳ್ಳೆಯದೇ, ಇನ್ನು ಬೇರೆ ಇವ್ರಿಗೂ ಒಳ್ಳೆಯದೇ, ನಮ್ಮ ರೈತರಿಗೆ ಒಳ್ಳೆಯದು. ನಾನು 3 ವರ್ಷಕ್ಕೆ ಸೇರಿಬಿಟ್ಟು ಎಲ್ಲ 1.5 ಲಕ್ಷ ಬಂತು ಖರ್ಚು. 3 ವರ್ಷಕ್ಕೂ ಪೂರ್ತಿ. 3 ವರ್ಷ ಪೂರ್ತಿ ಆದಮೇಲೆ 4ನೇ ವರ್ಷ ನಾನು ಮತ್ತೆ ಡ್ರಿಪ್ ಮಾಡಿಸಿದೆ. ಅದು ಟೋಟ್ಲು ಒಂದು 50,000 ಬಂತು. 2 ಲಕ್ಷ ಆಯಿತು ಸರ್. 2 ಲಕ್ಷದಲ್ಲಿ ನಮ್ಮದು ಕೈಗೆ ಬಂತು ಬೆಳೆ. ಅದೇ ಗಿಡ ನಮ್ಗೆ ವಾಟರ್ ಶೆಡ್ಡಿಂದ ಕೊಟ್ಟರು. ಅವಾಗ ನಾವು ಓಡಾಡಿದ್ದಕ್ಕೋಸ್ಕರ ಅವ್ರು ಕೊಟ್ಟರು. ಇನ್ನು ಉಳಿದಿದ್ದೆಲ್ಲ ನಾವೇ ಖರ್ಚಿಟ್ಕೊಂಡು ಗುಣಿಗೆ, ಡ್ರಿಪ್ಪು ನಮಗೆ ಇದರಿಂದ ಕೊಟ್ಟರು, ತೋಟಗಾರಿಕೆಯಿಂದ ಕೊಟ್ಟರು. ಡ್ರಿಪ್ಪು ಪೈಪ್ಲೈನು ಹೆಲ್ಪ್ ಮಾಡಿದ್ರು ಅವರು. ನೀವು 1 ಎಕರೆನ ಮೇಂಟೈನ್ ಮಾಡಬೇಕಂದ್ರೆ ಒಂದು 25,000 30,000 40,000 ಬರ್ಬೋದು ಖರ್ಚು. 40,000 ಬರ್ಬೋದು. 40,000 ಖರ್ಚು ಮಾಡಿಕೊಂಡ್ರೆ ನಿಮ್ಗೆ ಒಂದು 2.5ರಿಂದ 4 ಲಕ್ಷ ತೊಗೋಬೋದು. 12 ಲಕ್ಷ ಬೇಕಂದರೆ ನೀವು ಒಂದು 5ರಿಂದ 6 ವರ್ಷ ಮರ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿರಬೇಕು. 5ರಿಂದ 6 ವರ್ಷ ಆದಮೇಲೆ 12 ಲಕ್ಷ ಅಂದರೆ ನಿಮ್ಗೆ 2 ಎಕರೆ ಮಾಡಿದ್ರೆ ಅಷ್ಟು ತೊಗೋಬೋದು. ಅದೇ ಬಂಡವಾಳ ಅಂದರೆ ಒಂದು ವರ್ಷ ರೈಸ್ ಆಗ್ತಾ ಇರ್ತದೆ, ಖರ್ಚು ಜಾಸ್ತಿ ಬರ್ತಾ ಇರ್ತದೆ. 1 ಎಕರೆಗೆ 45,000ರಿಂದ 50,000 ಬರ್ತದೆ ಸರ್ ಈಗ ಖರ್ಚು. ಇನ್ನೂ ಮಳೆಗಳು ಜಾಸ್ತಿ ಬಿದ್ದು ಇನ್ನೂ ಸ್ವಲ್ಪ ಜಾಸ್ತಿ ಖರ್ಚು ಬರ್ತದೆ. ಆಳುಗಳದ್ದು ಮತ್ತು ಔಷಧಿಗಳದ್ದು. ತೋಟಗಾರಿಕೆ ಅವ್ರು ಕೊಡ್ತಾ ಇದ್ದಾರೆ, ಅವ್ರನ್ನ ಸಂಪರ್ಕ ಮಾಡ್ಬೋದು. ಇನ್ನು ಅಲ್ಲಲ್ಲಿ ವಾಟರ್ ಶೆಡ್ನವರು ಅವರು ಇರ್ತಾರೆ, ಅವ್ರನ್ನ ಸಂಪರ್ಕ ಮಾಡಿದ್ರೆ ಅವರು ಕೊಡ್ತಾರೆ. ಕೆಲವರು ಇವೆಲ್ಲ ಏನು ಬೇಡ ಬಿಡಪ್ಪ, ಏನು ಕೇಳೋದು ಅಂತ ಅವರು ಅಮೌಂಟ್ ರೆಡಿ ಮಾಡ್ಕೊಂಡು, ಗುಣಿ ರೆಡಿ ಮಾಡ್ಕೊಂಡು ಅವರು ನಮ್ಮ ಅಂಥ ನರ್ಸರಿಗಳ ಹತ್ರ ಇಲ್ಲ ಬೇರೆ ಕಡೆ ತಂದು ನಾಟಿ ಮಾಡ್ಕೊಳ್ತಾರೆ. ಆಗ ನಾವು ಸ್ವಲ್ಪ ಸೀಮೆ ಹಸುಗಳು ಮೇಯಿಸ್ತಾ ಇದ್ವಿ, ಇದು ರೇಷ್ಮೆ ಹುಳ ಮೇಯಿಸ್ತಾ ಇದ್ವಿ. ಅದರಿಂದ ಸ್ವಲ್ಪ ಬಂಡವಾಳ ಮಾಡ್ಕೊಂಡು ತೋಟಗಾರಿಕೆ ಅವರು ಕೊಟ್ಟರು. ನೆರವು ಇದು ಕೃಷಿ ಹೊಂಡಕ್ಕೆ ಮತ್ತು ಪೈಪ್ಲೈನು, ಡ್ರಿಪ್ಪು ಅವರೆಲ್ಲ ಕೊಟ್ಟರು. ವಾಟರ್ ಶೆಡ್ನವ್ರು ಗಿಡ ಒಂದು ಕೊಟ್ಟರು. ಅವರು ಮಹಾರಾಷ್ಟ್ರದಿಂದ ತರಿಸಿ ನಮ್ಗೆ ಕೊಟ್ಟರು. ಏನೋ ಒಂದು 25,000ರಿಂದ 30,000 ಇಟ್ಕೊಂಡು ಕಾಲಿಟ್ರೆ ಅವರು ನಾಳೆ ಬೆಳಗ್ಗೆ ಇಂಪ್ರೂವ್ಮೆಂಟ್ ಆಗೋಕ್ಕೆ ಅವಕಾಶ ಇದೆ ಸರ್. ಅವಕಾಶ ಇದೆ. ಇದು ಏನು ಅಂಥ ಹೆವಿ ಬಂಡವಾಳನೂ ಅಲ್ಲ, ಅಂಥ ಕಡಿಮೆನೂ ಅಲ್ಲ, ಮೀಡಿಯಮ್ ಇದು ಥರ ಪರವಾಗಿಲ್ಲ. ಇದು ನಮ್ಗೆ 15 ವರ್ಷ ಸರ್ವಿಸ್ ಆಯಿತು. ಸರ್ವಿಸ್ದಲ್ಲಿ ಇದು ಒಳ್ಳೆ ಬೆಳೆನೇ ಅನಿಸ್ತು. ಇದು ಶಾನ ಖರ್ಚು ಬರೋದಿಲ್ಲ, ಶಾನ ಕಷ್ಟನೂ ಇಲ್ಲ. ಅದು ಸ್ವಲ್ಪ ನಮಗೆ ಅದನ್ನ ಯಾವ ಥರ ಮೇಂಟೈನ್ ಮಾಡ್ಬೇಕಂತೇಳಿ ಸ್ವಲ್ಪ ಈಸಿ ಮೆಥಡಾಗಿ ಹೋಗ್ಬೇಕು. ಅದನ್ನು ನೋಡ್ಕೊಂಡು ಯಾವ ಟೈಮ್ಗೆ ಔಷಧಿ ಹೊಡಿಬೇಕು, ಯಾವ ಟೈಮ್ಗೆ ಗೊಬ್ಬರ ಕೊಡಬೇಕು, ಯಾವ ಟೈಮ್ ನೀರು ಕೊಡಬೇಕು, ಇದೆಲ್ಲ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು. ಇದು ಮಾವಿನ ತೋಟ ಹಾಕಿದರೆ ಅವರು ಔಷಧಿ ಹೊಡೋಕೆ ಒಂದು ಸಾರಿ ಬರ್ತಾರೆ, ಯಾರ್ಕನ್ನ ಮಾರಕ್ಕೆ ಒಂದು ಸಾರಿ ಬರ್ತಾರೆ, ಹಣ್ಣು ಕೀಳಕ್ಕೆ ಒಂದು ಸಾರಿ ಬರ್ತಾರೆ. ಆ ಥರ ಅಲ್ಲ ಇದು. ವಾರಕ್ಕೊಂದು ಸಾರಿ ತೋಟ ನಾನು ಚಿಂತಾಮಣಿಯಿಂದ ಬಂದು ವಾರಕ್ಕೊಂದು ಸಾರಿ ಇಲ್ಲಿ ನೋಡ್ತೀನಿ. ನಮ್ಮ ಅಣ್ಣ ಡೈಲಿ ಬರ್ತಾನೆ ತೋಟಕ್ಕೆ. ಯಾವಾಗ ಖಾಲಿ ಇರೋವಾಗ ಕೂಡ, ಇದು ಹಣ್ಣಿರೋವಾಗಲ್ಲ, ಖಾಲಿ ಇರೋವಾಗ ಕೂಡ ಬಂದು ಯಾವ ಗಿಡಕ್ಕೆ ನೀರು ಹರಿದಿಲ್ಲ, ಯಾವ ಗಿಡದಲ್ಲಿ ಹುಲ್ಲಿದೆ, ಯಾವ ಗಿಡ ಹೆಂಗಿದೆ ಅಂತ ಎಲ್ಲ ಚೆಕ್ ಮಾಡ್ಕೊಂಡೋಗಿ ಮಾಡ್ತಾರೆ. ಹಂಗೆ ಮೇಂಟೈನ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕೃಷಿ ಐಡಿಯಾ ಜೊತೆ, ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.